ನಿಮ್ಮ ಲೈಫ್ ಸ್ಪೋರ್ಟ್ಸಲ್ಲಿ ನೋಡಿದ್ರೆ ಆ್ಯಟಿಟ್ಯೂಡಲ್ಲಿ ಎಷ್ಟು ಸ್ಪೋರ್ಟಿವ್ನೆಸ್ ಕಾಣ್ತಾ ಇದೆಯೋ, ಆಟದಲ್ಲೂ ಈ ಕಡೆ ಶಾರ್ಟ್ ಪುಟ್ಟಲ್ಲೂ ಮೆಡಲ್ ತೊಗೊಂಡಿದ್ದೀರಾ. ಮುಂದೆ 2002ನಲ್ಲಿ ಬ್ಯಾಡ್ಮಿಂಟನ್ LG ವರ್ಲ್ಡ್ ಕಪ್ಪಲ್ಲಿ ಸಿಲ್ವರ್ ಮೆಡಲ್ ತೊಗೋತೀರಾ. ಇದು ಹೆಂಗೆ ಸರ್? ಆಮೇಲೆ ಮತ್ತೆ ಡಿಸ್ಕಸ್ಸು, ಜಾವ್ಲಿನ್ನು, ಓಪನ್ ಟ್ರ್ಯಾಕು, ಫೀಲ್ಡು ಎಲ್ಲದರಲ್ಲೂ 3 ಗೋಲ್ಡು 2 ಸಿಲ್ವರು ಅಂದರೆ ಎಲ್ಲ ನೋಡ್ತಾ ಇದ್ರೆ ಸಕಲ ಕಲಾ ವಲ್ಲಭ. ಸೊ ಇದು ಹೆಂಗೆ ನೀವು ಹೆಂಗೆ ಟ್ರೈನ್ ಮಾಡ್ಕೋತಾ ಇದ್ರಿ? ಮೇಡಮ್, ಬ್ಯಾಡ್ಮಿಂಟನ್ ಆವಾಗ ಇಂಡಿಯಾದಲ್ಲಿ ಶುರು ಆಯಿತು. ಆವಾಗ ಹಿಂಗೆ ನಮ್ಮ ಕೋಚ್ಗೆ ಹೇಳಿದೆ, ಸ್ವಲ್ಪ ನಂಗೆ ಟೈಮ್ ಕೊಡಬೇಕು, ಬ್ಯಾಡ್ಮಿಂಟನ್ ಆಡ್ತೀನಿ. ಬೈದರು, ನೀನು ಅದಾಡಂಗಿದ್ರೆ ಇದಕ್ಕೆ ಬಾ, ಇದಾಡಂಗಿದ್ರೆ ಅದಕ್ಕೆ ಹೋಗಬೇಡ. ಹಾಂ, 2 ಕೈ ಚಪ್ಪಾಳೆ ಆಗತ್ತೆ, ಬಟ್ 2 ಕೈ ಇಲ್ಲಿ ಆಡ್ತಾ ಇದೆಯಲ್ಲ, ಅಲ್ಲಿ ಏನೋ ಮಾಡ್ಕೊಂಡು ಬಂದು ಇಲ್ಲಿ ಮಾಡೋಕ್ಕಾಗಲ್ಲ. ಬ್ಯಾಡ್ಮಿಂಟನ್ ಆಡೋ ಕಾಲ್ಗೇನೋ ಆಯಿತು. ಅವು ಥ್ರೋಸ್ ಏನು ಮಾಡ್ತೀಯ? ಐ ಥಿಂಕ್ ಅವಾಗ ಬೇರೆ ಕಾಲ 2 ದೋಣಿನಲ್ಲಿ ಕಾಲಿಡಕ್ಕೆ ಬರ್ತಾ ಇರಲಿಲ್ಲ. ಹೌದು, ಇವತ್ತೆಲ್ಲ ಮೂನ್ ಲೈಟು, ಸನ್ಲೈಟು ಅಂತ ಒಬ್ಬೊಬ್ಬ ಯಾವ ಲೈಟ್ ಎಲ್ಲ ಲೈಟ್ಗಳಲ್ಲೂ 10 ಸ್ಟ್ರೀಮ್ ಆಫ್ ಇನ್ಕಮ್ ಅಂತ ಮಾಡ್ತಾರೋ ಕಾಲ ಇದು. ಖಂಡಿತ. ಸೊ ಅದನ್ನು ಇದು ಮಾಡಿದ್ರು. ಬಟ್ ನಾನು ಹೇಳಿದೆ, ನನಗೆ 2 ತಿಂಗಳು ಟೈಮ್ ಕೊಡಿ, ನಾನು ಆಡ್ಬಿಟ್ಟು ಬರ್ತೀನಿ, ಏನೋ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಿ. ಬಟ್ ಅಥ್ಲೆಟಿಕ್ಸ್ ನಾನು ಬಿಡಲ್ಲ, ನೀವು ಗುರುಗಳಿರೋರು ನಂಗೆ ಅಥ್ಲೆಟಿಕ್ಸ್ ಬಿಡೋಕ್ಕೆ ಮನಸ್ಸು ಬರೋಲ್ಲ ಅಂಥೇಳಿ ಹೆಂಗೋ ಕನ್ವಿನ್ಸ್ ಮಾಡಿ ಅವ್ರಿಗೆ ಇದು ಮಾಡಿದ್ರು. ಬಟ್ ನಮ್ಮ ಬೆಂಗಳೂರಲ್ಲಿ ಅವಾಗ LG ಕಪ್ ಆಡೋದ್ರಿಂದ ಅವ್ರನ್ನ ಕರೆಸಿದೆ. ಯಾಕಂದರೆ ಬೇರೆ ದೇಶದಿಂದೆಲ್ಲ ಬಂದಿದ್ದರು, 8 ದೇಶದಿಂದ ಬಂದಿದ್ದರು. ಅವ್ರಿಗೆ ಗೊತ್ತಾಯಿತು, ಒಳ್ಳೆ ಇದಿದೆ ಪಾಪ ಅವ್ನು ಭಾರತಕ್ಕೆ ಇದಕ್ಕೆ. ಸರಿ, ಅವ್ರು ಹೇಳ್ಬಿಟ್ರು, ನೀನು ಯಾವಾಗ ಬರ್ತೀವೋ ಬಾರೋ ಅಥ್ಲೆಟಿಕ್ಸ್ ಆಡು, ನೀನು ಯಾವಾಗ ಬ್ಯಾಡ್ಮಿಂಟನ್ ಹೋಗ್ತೀವೋ ಹೋಗು. ಆಮೇಲೆ ಒಂದು ಹೇಳಿದ್ರು, ಇಂಟರ್ನ್ಯಾಷ್ನಲ್ ಇರೋವಾಗ ಒಂದಕ್ಕೆ ಹೋಗು, ಎಲ್ಲದಕ್ಕೂ ಹೋಗ್ಬೇಡ ಅಂದರು. ಬಟ್ ಏನಾಯಿತು ಅಂದರೆ ನನಗೆ ಚಾನ್ಸ್ ಸಿಕ್ತು, ಆಡೋಕ್ಕೆ ಶುರು ಮಾಡಿದೆ. ಮತ್ತೆ 2005 ನೋಡಿದ್ರೆ ಯು ಮೇಡ್ ಹಿಸ್ಟ್ರಿ ಅಲ್ಲ ಸರ್? ಹೌದು. 4th ವರ್ಲ್ಡ್ ಡ್ವಾರ್ಫ್ ಗೇಮ್ಸಲ್ಲಿ 6 ಮೆಡಲ್ ಗೆದ್ರಿ, 2 ಗೋಲ್ಡು, 1 ಸಿಲ್ವರ್, 3 ಬ್ರಾನ್ಸು. ಅಥ್ಲೆಟಿಕ್ಸ್ ಮತ್ತು ಬ್ಯಾಡ್ಮಿಂಟನಲ್ಲಿ ಲಿಮ್ಕಾ ದಾಖಲೆಯನ್ನು ಕೂಡ ಬರೀತೀರ. ಪ್ರತಿ ಸತಿ ಮೆಡಲ್ ಗೆದ್ದಾಗ ಸರ್ಕಾರ ಮತ್ತು ಜನಗಳ ಸುತ್ತ ಇರೋ ಪ್ರೋತ್ಸಾಹ, ಅದರ ಜೊತೆಗೆ ಏನೇನು ಸಿಗ್ತಾ ಹೋಗುತ್ತೆ ಸರ್? ಇದರಲ್ಲಿ ಬದುಕು ಕಟ್ಕೋಬೋದಾ? ಮೇಡಮ್, ಆವಾಗ ಜನಸ್ಪಂದನ ಇರ್ತಾ ಇರಲಿಲ್ಲ, ಇವಾಗ ಜನಸ್ಪಂದನ ಇದೆ. ಯಾಕಂದರೆ ಆವಾಗ ಸುದ್ದಿವಾಹಿನಿ ತುಂಬ ಕಷ್ಟ ಸಿಗೋದು, ಅದಕ್ಕೆ ನಾವುಗಳೇ ಅಲ್ಲಿಂದ ಸುದ್ದಿ ಕಳಿಸ್ಬೇಕಾಗಿತ್ತು. ಇವಾಗಿನ ಥರ ವಾಟ್ಸಪ್ಪು ಮೇಲು ಇರಲಿಲ್ಲ, ತುಂಬ ಕಷ್ಟ ಆಗೋದು. ನಾವು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನಾವು ಎಲ್ಲ ಪ್ರೆಸ್ಗೂ ಹೋಗಿ ಕೊಡ್ತಾಯಿದ್ವಿ, ಈ ಸುದ್ದಿ ನಮ್ಮದು ಇದೆ ಸರ್, ಈ ಥರ ಮಾಡಿ ಅಂತ ಇದು ಮಾಡ್ತಾಯಿದ್ವಿ. ಇವಾಗ ಏನಿಲ್ಲ, ಇಮೇಲ ಎಲ್ಲ ವಾಟ್ಸಪ್ಪು ಎಲ್ಲ ಅಲ್ಲೇ ಕೂತ್ಕೊಂಡು ನಾವು ವಾಟ್ಸಪ್ಪಲ್ಲಿ ಕಳಿಸ್ಬೋದು ರಿಸಲ್ಟು. ಇಲ್ಲ ಅವರು ಚೆಕ್ ಮಾಡ್ತಾರೆ, ಯಾಕಂದರೆ ಆನ್ಲೈನಲ್ಲಿ ರಿಸಲ್ಟ್ಸ್ ಬರ್ತಾ ಇರುತ್ತೆ, ವೆರಿಫೈ ಮಾಡ್ತಾರೆ, ಇವನ್ನ ಹೇಳಿದ್ದು ಕರೆಕ್ಟೋ ಸರಿನೋ ಇಲ್ವೋ ಅಂತ.